5ನೇ ತರಗತಿ ಪಾಠ 16 ಪರಿಸರ ಅಧ್ಯಯನ ಪಾಠ 16 ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕತೆ. ಭಾರತದ ರಾಜಕೀಯ ಮತ್ತು ಸಂಸ್ಕೃತಿಯ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊಂತೀವಿ. ನಮ್ಮ ಭಾರತ ದೇಶವು ತನ್ನದೇ ಆದ ಭೌಗೋಳಿಕ, ಐತಿಹಾಸಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ. ಇದು ಭವ್ಯ ಪರಂಪರೆಯುಳ್ಳ ದೇಶ. ಶತಮಾನಗಳಷ್ಟು ಕಾಲ ಅನೇಕ ಪರಕೀಯರ ಆಡಳಿತಕ್ಕೆ ಭಾರತವು ಒಳಗಾಗಿತ್ತು ಎಂಬುದನ್ನು ಇತಿಹಾಸದ ಪುಟಗಳು ತಿಳಿಸುತ್ತವೆ. ನಮ್ಮ ಭಾರತ ಭವ್ಯ ಪರಂಪರೆಯನ್ನು ಹೊಂದಿದೆ ಮತ್ತು ಶತಮಾನಗಳಿಂದ ಕೆಲವೊಂದು ಪರಕೀಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಇದು ನಮಗೆ ಗೊತ್ತಿದೆ. ಬ್ರಿಟಿಷರ ಆಡಳಿತಕ್ಕೆ ನಾವು ಒಳಪಟ್ಟಿದ್ವಿ. ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಬ್ರಿಟಿಷರು ಸುದೀರ್ಘ 200 ವರ್ಷಗಳವರೆಗೆ ಭಾರತವನ್ನಾಳಿದರು. ಭಾರತೀಯರು ಅವರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದರ ಫಲವಾಗಿ 15 ಆಗಸ್ಟ್ 1947ರಲ್ಲಿ ಸ್ವಾತಂತ್ರ್ಯ ದೊರೆಯಿತು. ಅಲ್ಲಿಯವರೆಗೂ ನಿರ್ದಿಷ್ಟ ರಾಷ್ಟ್ರೀಯ ಗಡಿ ನಿರ್ಧಾರವಾಗಿರಲಿಲ್ಲ. ಸ್ವಾತಂತ್ರ್ಯದ ತರುವಾಯ ನಿರ್ದಿಷ್ಟ ಗಡಿ ನಮಗೆ ದೊರೆತಿದೆ. ನಾವಿಂದು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಟ್ಟಿಗೆ ಬದುಕುತ್ತಿದ್ದೇವೆ. ಇದುವೇ ನಮ್ಮ ಭಾರತ ಎಂದು ಹೆಮ್ಮೆಯಿಂದ ಹೇಳೋಣ. ಆ ಬಗ್ಗೆ ಹಲವು ವಿಷಯಗಳನ್ನು ತಿಳಿಯೋಣ. ನಮಗೆ ಬ್ರಿಟಿಷರ ಸತತವಾಗಿ 200 ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು. ಆಮೇಲೆ ಅವರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಗಳು ನಡೆದು ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವತಂತ್ರವನ್ನು ಸಿಕ್ತು. ಹಾಗೂ ನಮ್ಮ ದೇಶಕ್ಕೆ ಒಂದು ನಿರ್ದಿಷ್ಟವಾದ ಗಡಿ ನಿರ್ಧಾರವಾಯಿತು. ಎಲ್ಲಿಂದ ಎಲ್ಲಿವರೆಗೂ ಅಂತ ಒಂದು ಗಡಿ, ನಮ್ಮ ಭಾರತ ಅಂದರೆ ಎಲ್ಲಿಂದ ಅನ್ನೋದು ಒಂದು ಚಿತ್ರಣ ನಮಗೆ ಆ ಸಮಯದಲ್ಲಿ ಸಿಕ್ತು. ಈ ಪಾಠವನ್ನು ಕಲಿತ ನಂತರ ನೀವು ಓದ್ಕೊಳ್ಳಿ. ನಮ್ಮ ದೇಶದ ಬಗ್ಗೆ ಹೀಗೊಂದು ಪ್ರತಿಜ್ಞೆ ಮಾಡೋಣ. ಎಲ್ಲರೂ ಎದ್ದು ನಿಲ್ಲಿ. ಭಾರತವು ನನ್ನ ದೇಶ. ಭಾರತೀಯರಾದ ನಾವು ಸಹೋದರ ಸಹೋದರಿಯರು. ನಾನು ನನ್ನ ದೇಶವನ್ನು ಗೌರವಿಸುತ್ತೇನೆ. ಇದರ ಸಂಪತ್ತು ಮತ್ತು ವೈವಿಧ್ಯಪೂರ್ಣ ಪರಂಪರೆಗಳನ್ನು ಕಾಪಾಡುತ್ತೇನೆ. ನನ್ನ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮ ದೇಶ ಎಂದರೆ ನಮಗೆ ಯಾವಾಗಲೂ ಹೆಮ್ಮೆ ಇರಬೇಕು. ಭಾರತದ ಸ್ಥಾನ. ನಮ್ಮ ಭಾರತದ ಸ್ಥಾನವನ್ನು ತಿಳಿಯೋಣ. ಯಾರಾದರೂ ನಿಮ್ಮ ವಿಳಾಸವನ್ನು ವಿಚಾರ ಮಾಡಿದಾಗ ನಿಮ್ಮ ಊರು, ಪಟ್ಟಣ, ನಗರದ ಹೆಸರು, ಅದರ ತಾಲೂಕು, ಜಿಲ್ಲೆ, ರಾಜ್ಯ ಹಾಗೂ ದೇಶದ ಹೆಸರನ್ನು ಕೊಡುವಿರಲ್ಲವೇ? ಜೊತೆಗೆ ಅಂಚೆಯ ಪಿನ್ ಕೋಡ್ ಕೊಡಬೇಕು. ಇದೇ ರೀತಿ ನಮ್ಮ ಭಾರತವು ಪ್ರಪಂಚದ ಯಾವ ಭಾಗ, ಯಾವ ಖಂಡದಲ್ಲಿದೆ ಎನ್ನುವುದನ್ನು ನೀನು ತಿಳಿಯುವೆ. ಈ ಭೂಪಟವನ್ನು ಗಮನಿಸು. ನೋಡಿ, ಇದು ಭಾರತ. ಈ ಕಡೆ ಹಿಂದೂ ಮಹಾಸಾಗರ, ಈ ಕಡೆ ಪೆಸಿಫಿಕ್ ಸಾಗರ, ರಷ್ಯಾ, ಚೀನಾ, ಸುತ್ತಮುತ್ತ ಭಾರತದ ಅಕ್ಕಪಕ್ಕದ ದೇಶಗಳು. ಭಾರತವು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಖಂಡವಾಗಿರುವ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಭಾರತ ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯ ಪ್ರಕಾರ ಭಾರತವು 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ. ಪುಟ ಸಂಖ್ಯೆ 231ರಲ್ಲಿರುವ ಭೂಪಟವನ್ನು ಗಮನಿಸು. ಇದರಿಂದ ಭಾರತವು ಪೂರ್ಣವಾಗಿ ಉತ್ತರ ಗೋಳಾರ್ಧ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯಭಾಗದಲ್ಲಿ ನೆಲೆಸಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23.5 ಡಿಗ್ರಿ ಉತ್ತರದ ವಿಶೇಷ ಅಕ್ಷಾಂಶ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ಇದು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುತ್ತದೆ. ಇದರಿಂದ ಉತ್ತರಕ್ಕೆ ಉಪೋಷ್ಣವಲಯದ ವಾಯುಗುಣವಿದ್ದರೆ ದಕ್ಷಿಣದಲ್ಲಿ ಉಷ್ಣವಲಯದ ವಾಯುಗುಣವಿದೆ.
ಅಕ್ಷಾಂಶ ರೇಖಾಂಶ ಅಂದರೆ ನಾವು ಭೂಮಿಯನ್ನು ಒಂದು ಕಾಲ್ಪನಿಕ ರೇಖೆಯನ್ನು ಗುರುತಿಸಿದ್ದೀವಿ. ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಒಂದು ಕಾಲ್ಪನಿಕ ರೇಖೆಯನ್ನು ಗುರುತಿಸಿದ್ದಾರೆ. ಅದನ್ನೇ ನಾವು ಅಕ್ಷಾಂಶ ಮತ್ತು ರೇಖಾಂಶ ಎಂದು ಕರಿತೀವಿ. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳೆಂದು ಕರೆಯಲಾಗಿದೆ. ಇವುಗಳನ್ನು ಡಿಗ್ರಿಗಳಲ್ಲಿ ಎಣಿಕೆ ಮಾಡಲಾಗುವುದು. ಭೂಮಧ್ಯ ರೇಖೆಯಿಂದ ಉತ್ತರಕ್ಕೆ 90 ಡಿಗ್ರಿ ಮತ್ತು ದಕ್ಷಿಣಕ್ಕೆ 90 ಡಿಗ್ರಿ ಅಕ್ಷಾಂಶಗಳಿವೆ. ಭೂಮಿಯನ್ನು 2 ಸಮಭಾಗಗಳಾಗಿ ವಿಂಗಡಿಸುವ ಕಾಲ್ಪನಿಕ ರೇಖೆಗೆ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ರೇಖೆ 0 ಡಿಗ್ರಿ ಎನ್ನುವರು. ಇದರಿಂದ ಉತ್ತರಕ್ಕಿರುವ ಭೂಭಾಗವನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣದ ಭೂಭಾಗವನ್ನು ದಕ್ಷಿಣ ಗೋಳಾರ್ಧ ಎನ್ನುವರು. ಭೂಮಧ್ಯ ರೇಖೆ 0 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ, ಮಕರ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ದಕ್ಷಿಣಕ್ಕೆ, ಆರ್ಕ್ಟಿಕ್ ವೃತ್ತ 66.5 ಡಿಗ್ರಿ ಉತ್ತರ ಮತ್ತು ಅಂಟಾರ್ಕ್ಟಿಕ್ ವೃತ್ತ 66.5 ಡಿಗ್ರಿ ದಕ್ಷಿಣಗಳನ್ನು ವಿಶೇಷ ಅಕ್ಷಾಂಶಗಳೆಂದು ಪರಿಗಣಿಸಲಾಗಿದೆ. ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳನ್ನು ರೇಖಾಂಶಗಳೆಂದು ಕರೆಯಲಾಗಿದೆ. ಇಂಗ್ಲೆಂಡ್ನ ಗ್ರೀನ್ವಿಚ್ ಮೂಲಕ ಹಾದು ಹೋಗಿರುವ ರೇಖಾಂಶವನ್ನು 0 ಡಿಗ್ರಿ ಪ್ರಧಾನ ರೇಖಾಂಶವೆಂದು ಕರೆಯಲಾಗಿದೆ. ಇದರಿಂದ ಪೂರ್ವಕ್ಕಿರುವ ಭೂಭಾಗವನ್ನು ಪೂರ್ವ ಗೋಳಾರ್ಧ ಮತ್ತು ಪಶ್ಚಿಮ ಭಾಗವನ್ನು ಪಶ್ಚಿಮ ಗೋಳಾರ್ಧ ಎನ್ನುವರು. ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ 180 ಡಿಗ್ರಿ ಮತ್ತು ಪಶ್ಚಿಮಕ್ಕೆ 180 ಡಿಗ್ರಿ ರೇಖಾಂಶಗಳನ್ನು ರೇಖಾಂಶ ಮತ್ತು ಕಾಲಮಾನಗಳಿಗೆ ಸಂಬಂಧವಿದೆ. ಅಕ್ಷಾಂಶ ಮತ್ತು ರೇಖಾಂಶಗಳು ಒಂದು ಪ್ರದೇಶದ ಸ್ಥಾನ, ದೂರ ಮತ್ತು ದಿಕ್ಕುಗಳ ಬಗ್ಗೆ ತಿಳಿಯಲು ಅಗತ್ಯವಾಗಿದೆ. ನಾವು ಅಕ್ಷಾಂಶ ಮತ್ತು ರೇಖಾಂಶದ ಮೂಲಕ ಯಾವ ದೇಶ ಯಾವ ಅಕ್ಷದಲ್ಲಿದೆ, ರೇಖಾಂಶದಲ್ಲಿದೆ ಅನ್ನೋದನ್ನು ನಾವು ತಿಳಿತೀವಿ. ಮತ್ತು ಸಮಯವನ್ನು ನಿರ್ಧರಿಸೋದು ರೇಖಾಂಶಗಳಿಂದ ನಾವು ಕಾಲಮಾನವನ್ನು ಅಳಿತೀವಿ. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ 7ನೇ ಸ್ಥಾನದಲ್ಲಿದೆ ಹಾಗೂ ಚೀನಾದ ನಂತರ 2ನೇ ಜನಭರಿತ ರಾಷ್ಟ್ರ. ಇಲ್ಲಿ ಭಾರತದ ವಿಸ್ತೀರ್ಣ 32,87,263 ಚದುರ ಕಿಲೋಮೀಟರ್. ಭಾರತದ ಜನಸಂಖ್ಯೆ 121 ಕೋಟಿ. 2011ರ ಜನಗಣತಿ ಪ್ರಕಾರ ಈಗ ಇದು ಇನ್ನೂ ಹೆಚ್ಚಾಗಿದೆ. ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಭಾರತದ ಉತ್ತರ ತುದಿ ಇಂದಿರಾ ಕೋಲ್, ಭಾರತದ ಪಶ್ಚಿಮದ ತುದಿ ಗೋವಾರ್ ಮೋಟ್, ಭಾರತದ ಪೂರ್ವ ತುದಿ ಕಿಬಿತು. ಹಿಂದಿನ ತರಗತಿಯಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದಿದ್ದೀಯಾ? ಅವುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ? ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿರುವ ಜಿಲ್ಲೆಗಳನ್ನು ಹೆಸರಿಸು. ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಬೆಳಗಾವಿ, ಗದಗ, ಕಲಬುರಗಿ, ಮಡಿಕೇರಿ, ಚಿಕ್ಕಮಗಳೂರು, ಉಡುಪಿ. ಕರ್ನಾಟಕ ರಾಜ್ಯದ ನೆರೆಗಳು ಯಾವುವು? ಹೆಸರಿಸು. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಗೋವಾ, ತೆಲಂಗಾಣ. ಇವು ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳು. ನಮ್ಮ ರಾಜ್ಯವನ್ನು ಪರಿಚಯ ಮಾಡಿಕೊಂಡಂತೆ ಭಾರತ ದೇಶದ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಈಗ ಭಾರತದ ಕೆಲವು ಅಂಶಗಳು, ಪ್ರಮುಖ ಅಂಶಗಳು. ಭಾರತ ಮತ್ತು ನೆರೆಯ ರಾಷ್ಟ್ರಗಳು. ಭಾರತಕ್ಕೆ ಅಂಟಿಕೊಂಡಿರುವಂತಹ ಅಕ್ಕಪಕ್ಕದ ರಾಷ್ಟ್ರಗಳು ಯಾವ್ಯಾವು? ಭಾರತದ ನೆರೆಯ ರಾಷ್ಟ್ರಗಳೆಂದರೆ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇಲ್ಲಿ ಬರುತ್ತೆ ವಾಯುವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಉತ್ತರಕ್ಕೆ ನೇಪಾಳ, ಇಲ್ಲಿ ನೇಪಾಳ
ಭೂತಾನ್ ಮತ್ತು ಚೀನಾ. ಉತ್ತರಕ್ಕೆ ಭೂತಾನ್, ನೇಪಾಳ್, ಚೀನಾ ಹಾಗೂ ಪೂರ್ವಕ್ಕೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳು. ಪೂರ್ವಕ್ಕೆ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದೇಶಗಳು. ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾವಿದೆ. ಅದೊಂದು ದ್ವೀಪವಾಗಿದ್ದು ಭಾರತದಿಂದ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಪ್ರತ್ಯೇಕಗೊಂಡಿದೆ. ಭಾರತದ ಮೇರೆಗಳು. ಇದು ಶ್ರೀಲಂಕಾ, ಇದೊಂದು ದ್ವೀಪವಾಗಿದೆ. ಭಾರತದ ಮೇರೆಗಳು. ಇಗೋ ಇಲ್ಲಿ ನೋಡು. ನಾವೀಗ ಭಾರತದ ರಾಜಕೀಯ ಭೂಪಟವನ್ನು ಗಮನಿಸೋಣ. ಇದರಲ್ಲಿ ರಾಜ್ಯಗಳು, ಜಲರಾಶಿ ಮತ್ತು ದ್ವೀಪಗಳ ಹಂಚಿಕೆ ಹೇಗಿವೆ ಎಂಬುದನ್ನು ಅರಿತುಕೊಳ್ಳೋಣ. ಭಾರತದ ಪರ್ಯಾಯ ದ್ವೀಪ ಭಾಗವು 3 ಕಡೆ ಸಮುದ್ರ ಸಾಗರಗಳಿಂದ ಆವರಿಸಿದೆ. ಒಟ್ಟು 7,516.6 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಇದರಿಂದ ದೇಶದ ವಿದೇಶಿ ವ್ಯಾಪಾರ, ಹಡಗು ಸಂಚಾರ, ಮೀನುಗಾರಿಕೆ, ಹಡಗು ನಿರ್ಮಾಣಗಳ ಅಭಿವೃದ್ಧಿಗೆ ನೆರವಾಗುತ್ತದೆ. ಭಾರತವನ್ನು ಸುತ್ತುವರಿದ ಜಲರಾಶಿಗಳೆಂದರೆ ಪೂರ್ವಕ್ಕೆ ಬಂಗಾಳಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಭಾರತದ ಪಶ್ಚಿಮ ಮತ್ತು ಪೂರ್ವದ ಜಲರಾಶಿಗಳಲ್ಲಿ ಕ್ರಮವಾಗಿ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಭಾರತದ ಭೂಪಟದಲ್ಲಿ 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನು ಗಮನಿಸು. ಇದನ್ನು ಪರ್ಯಾಯ ದ್ವೀಪ ಎನ್ನುವರು. ದಕ್ಷಿಣ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಅಂದರೆ ಪರ್ಯಾಯ ದ್ವೀಪ ಅಂದರೆ 3 ಕಡೆ ನೀರಿದ್ದು 1 ಕಡೆ ಭೂಮಿ ಇದ್ರೆ ಅದನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಭಾರತವು ಹೌದು. ಇಲ್ಲಿ ನೋಡಿ, ಇಲ್ಲೆಲ್ಲ ಸುತ್ತಲೂ 3 ಕಡೆಯೂ ನೀರಿದೆ, 1 ಕಡೆ ಭೂಮಿ ಇದೆ. ಹಾಗಾಗಿ ಇದನ್ನು ನಾವು ಪರ್ಯಾಯ ಭೂಮಿ ಅಂತ ಕರಿತೀವಿ, ಪರ್ಯಾಯ ದ್ವೀಪ ಅಂತ ಕರಿತೀವಿ. ಸುತ್ತಲೂ ನೀರಿನಿಂದ ಆವರಿಸಿರುವ ಭೂಭಾಗವನ್ನು ದ್ವೀಪ ಎನ್ನುವರು. ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಭಾರತದ ದ್ವೀಪಗಳಾಗಿವೆ. 4 ಕಡೆಯಿಂದನೂ ನೀರಿದ್ರೆ ಅದು ಪೂರ್ತಿ ದ್ವೀಪ, 3 ಕಡೆಯಿಂದ ನೀರಿದ್ರೆ ಅದು ಪರ್ಯಾಯ ದ್ವೀಪ. ಏಷ್ಯಾ ಖಂಡದ ಭೂಪಟವನ್ನು ತೆಗೆದುಕೋ. ಇದರ ಸಹಾಯದಿಂದ ಭಾರತದ ನೆರೆಯ ರಾಷ್ಟ್ರಗಳನ್ನು ರೇಖಾನಕ್ಷೆಯಲ್ಲಿ ಗುರುತಿಸಿ ಇಲ್ಲಿ ಬರೆ. ನೇಪಾಳ್, ಭೂತಾನ್, ಪಾಕಿಸ್ತಾನ್, ಚೀನಾ, ಬಾಂಗ್ಲಾದೇಶ್, ಬರ್ಮಾ, ಮಯನ್ಮಾರ್ ಅಥವಾ ಬರ್ಮಾ. ಇವಿಷ್ಟು ಭಾರತದ ನೆರೆಯ ರಾಷ್ಟ್ರಗಳು. ಭಾರತದ ಆಡಳಿತ ವಿಭಾಗಗಳು. ಮತ್ತೊಮ್ಮೆ ಭಾರತದ ಭೂಪಟವನ್ನು ಗಮನಿಸು. ನೀನು ಈಗ ನೋಡುತ್ತಿರುವಂತೆ ಪ್ರಸ್ತುತ ರಾಜ್ಯಗಳ ಗಡಿಗಳನ್ನು ಒಳಗೊಂಡ ಭೂಪಟವು ಈ ಹಿಂದೆ ಇರಲಿಲ್ಲ. ಈಗಾಗಲೇ ತಿಳಿಸಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತವು ಹಲವು ದೇಶೀ ರಾಜಮನೆತನಗಳು ಮತ್ತು ವಿದೇಶಿ ರಾಜಕೀಯ ಶಕ್ತಿಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ನೂರಾರು ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳಾಗಿ ಹರಿದು ಹಂಚಿ ಹೋಗಿತ್ತು. ಸ್ವಾತಂತ್ರ್ಯ ನಂತರ ಭಾರತವು ಭೌಗೋಳಿಕ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿತು. ಸುಗಮ ಆಡಳಿತ ನಿರ್ವಹಣೆಗಾಗಿ ರಾಜ್ಯದ ಭೌಗೋಳಿಕ ಮೇರೆಗಳನ್ನು ಪುನರ್ ನಿರ್ಧರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯಿದೆ 1956ರ ಅನ್ವಯ ಆಯಾ ಪ್ರಾಂತ್ಯದಲ್ಲಿ ಬಹು ಜನರಾಡುವ ಭಾಷೆಯನ್ನು ಪರಿಗಣಿಸಿ ರಾಜ್ಯಗಳ ಪುನರ್ವಿಂಗಡಣೆ ಮಾಡಲಾಯಿತು. ನಮ್ಮ ರಾಜ್ಯಗಳಲ್ಲಿ ನೀವು ಗಮನಿಸಬಹುದು, ಒಂದೊಂದು ರಾಜ್ಯದಲ್ಲೂ ಒಂದೊಂದು ಆಡಳಿತ ಭಾಷೆ ಇದೆ. ನಾವು ಕರ್ನಾಟಕದವರು ಕನ್ನಡ, ತಮಿಳುನಾಡಿನಲ್ಲಿ ತಮಿಳು, ಆಂಧ್ರ ಪ್ರದೇಶದಲ್ಲಿ ತೆಲುಗು, ಹೀಗೆ ಆ ಒಂದೊಂದು ರಾಜ್ಯವು ಒಂದೊಂದು ಭಾಷೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಆ ಭಾಷೆಯನ್ನು ಅದು ಆಡಳಿತ ಭಾಷೆಯನ್ನಾಗಿ. ಹಾಗಾಗಿ ಇದು 1956ರ ಅನ್ವಯ ಪ್ರಾಂತ್ಯದ
ಭಾರತದಲ್ಲಿ ಅಸಂಖ್ಯಾತ ಭಾಷೆಗಳಿದ್ದು ಅವು ಭಾಷಾ ವೈವಿಧ್ಯವನ್ನು ಸೂಚಿಸುತ್ತವೆ. ಅವುಗಳಲ್ಲಿ 22 ಅಧಿಕೃತ ಭಾಷೆಗಳೆಂದು ಪರಿಗಣಿಸಲಾಗಿದೆ. ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳಿದ್ದಾವೆ. ಅದರಲ್ಲಿ ಅಧಿಕೃತವಾಗಿ 22 ಭಾಷೆಗಳನ್ನು ಮಾತ್ರ ನಾವು ಪರಿಗಣಿಸಿದ್ದೀವಿ. ಒಂದು ರಾಜ್ಯದಲ್ಲೇ ಪ್ರದೇಶಕ್ಕೂ ಹೋಗ್ತಿದ್ದಂಗೆ ಅಲ್ಲಲ್ಲೇ ಸ್ವಲ್ಪ ಆ ಒಂದು ಭಾಷೆಯಲ್ಲಿ ಹಲವಾರು ಬದಲಾವಣೆಗಳಿಂದ ಅವರು ಮಾತನ್ನು ಆಡ್ತಾರೆ. ಈಗ ನಮ್ಮ ರಾಜ್ಯ ಮಂಡ್ಯ ಕನ್ನಡನೇ ಬೇರೆ, ಬೆಂಗಳೂರಿನ ಕನ್ನಡನೇ ಬೇರೆ ಮತ್ತು ಮಲೆನಾಡು ಕನ್ನಡನೇ ಬೇರೆ, ಉತ್ತರ ಕನ್ನಡನೇ ಬೇರೆ. ಹಲವಾರು ಉತ್ತರ ಕರ್ನಾಟಕದ ಭಾಷೆನೇ ಬೇರೆಯಾಗಿರುತ್ತೆ. ಇಲ್ಲೇ ಹಲವಾರು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಅಧಿಕೃತ ನೋಟುಗಳ ಹಿಂಬದಿಯಲ್ಲಿರುವ ಭಾಷಾ ಪ್ಯಾನಲ್ನಲ್ಲಿ 15 ಭಾಷೆಗಳನ್ನು ಮುದ್ರಿಸಲಾಗಿದೆ. ನೀವು ನೋಡ್ತೀರಾ, ನೋಟ್ಗಳಲ್ಲಿ 15 ಭಾಷೆಗಳನ್ನು ಮುದ್ರಿಸಲಾಗಿದೆ. ಆ ನೋಟಿನಲ್ಲಿರುವಂತಹ ಭಾಷೆಗಳು ಯಾವ್ಯಾವು? ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ತಮಿಳು, ತೆಲುಗು, ಉರ್ದು. ಇಷ್ಟು ಭಾಷೆಗಳು ನಾವು ನಮ್ಮ ನೋಟಿನಲ್ಲಿ ಕಾಣಬಹುದು. ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು? ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ. ನಿನ್ನ ನೆರೆಯ ರಾಜ್ಯಗಳ ಭಾಷೆಗಳ್ಯಾವುವು? ನಮ್ಮ ಕರ್ನಾಟಕದ ಅಕ್ಕಪಕ್ಕದ ನೆರೆಯ ರಾಜ್ಯಗಳ ಭಾಷೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ. ನೀನು ಮನೆಯಲ್ಲಿ ಮಾತನಾಡುವ ಭಾಷೆ ಯಾವುದು? ಕನ್ನಡ. ಈ ಕನ್ನಡನೇ ಮಾತನಾಡುವ ಹಾಗಿದ್ರೆ ಕನ್ನಡ ಅಂತ ಬರೀರಿ. ಇಲ್ಲ ಆದರೆ ನೀವು ಮನೇಲಿ ಬೇರೆ ಯಾವುದಾದ್ರು ಭಾಷೆ ಮಾತಾಡ್ತಿದ್ರೆ ಆ ಭಾಷೆಯ ಹೆಸರನ್ನು ಇಲ್ಲಿ ಬರೀರಿ. ಭಾರತವು ಪ್ರಜಾಪ್ರಭುತ್ವ ಹೊಂದಿದ ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಇದನ್ನು 28 ರಾಜ್ಯಗಳು ಮತ್ತು 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ. ಭಾಷೆಯನ್ನು ಆಧರಿಸಿ ರಾಜ್ಯಗಳು ವಿಭಾಗವಾಗಿವೆ. ಭಾರತದ ಖ್ಯಾತಿಗೆ ಪ್ರತಿ ರಾಜ್ಯಗಳು ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿವೆ. ಈ ಎಲ್ಲ ರಾಜ್ಯಗಳು ಯಾವ್ಯಾವು ಎಂಬುದನ್ನು ಭೂಪಟದ ಮೂಲಕ ತಿಳಿಯೋಣ. ನಮ್ಮ ಭಾರತವು ಪ್ರಜಾಪ್ರಭುತ್ವವನ್ನು ಹೊಂದಿದ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಮತ್ತು ಇಲ್ಲಿ 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. ಮತ್ತು ಆ ರಾಜ್ಯಗಳಿಗೆ ಅನ್ವಯವಾಗುವಂತಹ ಅಲ್ಲಿನ ಪ್ರದೇಶಕ್ಕೆ ಮುಂಚೆಯಿಂದನೂ ಮಾತನಾಡುವಂತಹ ಭಾಷೆ ಅಲ್ಲಿ ಆಡಳಿತ ಭಾಷೆಯಾಗಿ ಬಂದಿದೆ. ಈ ಎಲ್ಲ ರಾಜ್ಯಗಳು ನಮ್ಮ ಭಾರತದ ಹೆಸರನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗಲು ಪ್ರಯತ್ನವನ್ನು, ಅವರೆಲ್ಲರ ಕೊಡುಗೆಯೂ ಸಹ ಎಲ್ಲ ರಾಜ್ಯಗಳ ಪ್ರತಿಯೊಂದು ರಾಜ್ಯಗಳು ಸಹ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದೇವೆ. ಭೂಪಟದ ನೆರವಿನಿಂದ ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಕೀಯ ಮತ್ತು ಮಾತೃಭಾಷೆಗಳನ್ನು ಒಳಗೊಂಡ ಒಂದು ಚಾರ್ಟ್ ತಯಾರಿಸಿ ತರಗತಿಯಲ್ಲಿ ಪ್ರದರ್ಶಿಸಿ. ಒಂದು ಚಾರ್ಟ್ ಮಾಡಿ ಅದರಲ್ಲಿ ಭಾರತದ ರಾಜ್ಯಗಳ ಹೆಸರು ಮತ್ತು ಅವುಗಳ ಅಲ್ಲಿನ ಭಾಷೆ. ನಮ್ಮ ಭಾರತ ದೇಶದ ಸರ್ಕಾರವನ್ನು ಅಧಿಕೃತವಾಗಿ ಕೇಂದ್ರ ಸರ್ಕಾರವೆಂದು ಕರೆಯಲಾಗಿದೆ. ಇದು ದೇಶದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ಸಂಸ್ಥೆಯಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನ ಕಚೇರಿಗಳು ನವದೆಹಲಿಯಲ್ಲಿದ್ದು, ನವದೆಹಲಿಯು ಭಾರತದ ರಾಜಧಾನಿಯಾಗಿದೆ. ನಿಮಗೆಲ್ಲರಿಗೂ ಗೊತ್ತು, ಭಾರತದ ರಾಜಧಾನಿ ನವದೆಹಲಿ. ಮತ್ತು ಏನೇ ಸರ್ಕಾರದ ಎಲ್ಲ ಆಡಳಿತ ಕೇಂದ್ರ ಬಿಂದು ಆಗಿರುವುದು ಯಾವುದು? ನವದೆಹಲಿ. ಹಾಗೆಯೇ ರಾಜ್ಯಗಳ ಆಡಳಿತವನ್ನು ಆಯಾ ರಾಜ್ಯಗಳೇ ನಿರ್ವಹಿಸಿಕೊಳ್ಳುತ್ತವೆ. ಈ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಎಂದು ಕರೆಯಲಾಗುತ್ತದೆ. ಪ್ರತಿ ರಾಜ್ಯವು ತನ್ನ ಆಡಳಿತ ನಿರ್ವಹಣೆಗಾಗಿ ಒಂದೊಂದು ರಾಜಧಾನಿಯನ್ನು ಗುರುತಿಸಿಕೊಂಡಿದೆ.
ಎಲ್ಲ ರಾಜ್ಯಗಳು ತಮ್ಮದೇ ಆದ ಸರ್ಕಾರವನ್ನು ಹೊಂದಿದೆ. ಅಲ್ಲಿನ ಪ್ರಜೆಗಳು ಅಲ್ಲಿನ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಾರೆ ಹಾಗೂ ಅಲ್ಲಿನ ಆಡಳಿತಕ್ಕೆ ಅಲ್ಲಿ ಒಂದೊಂದು ರಾಜಧಾನಿಯನ್ನು ಹೊಂದಿದೆ. ಒಂದೊಂದು ರಾಜ್ಯವು ಅದರ ರಾಜಧಾನಿಯನ್ನು ಹೊಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಸಹಾಯದಿಂದ ಶಿಕ್ಷಕರು ಪೋಷಕರ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸಿ ಸೂಕ್ತ ಉತ್ತರಗಳಿಂದ ಈ ವಾಕ್ಯಗಳನ್ನು ಪೂರ್ಣಗೊಳಿಸಿ. ಗೋವಾ ರಾಜ್ಯದ ಆಡಳಿತ ಭಾಷೆ ಕೊಂಕಣಿ. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೊಹಿಮಾ. ಭಾರತ ದೇಶದ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಕರ್ನಾಟಕ ರಾಜ್ಯದ ಈಗಿನ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್. ಆಂಧ್ರಪ್ರದೇಶ ರಾಜ್ಯವನ್ನು ಇತ್ತೀಚೆಗೆ ಹೈದರಾಬಾದ್ ಮತ್ತು ತೆಲಂಗಾಣ ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ. ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಭಾರತದ 9 ಕೇಂದ್ರಾಡಳಿತ ಪ್ರದೇಶಗಳೆಂದರೆ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ದೆಹಲಿ, ದಿಯು ದಮನ್, ದಾದ್ರಾ ನಗರ್ ಹವೇಲಿ, ಚಂಡೀಗಢ, ಲಕ್ಷದ್ವೀಪ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇವು ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶ ಅಂದರೆ ಆ ರಾಜ್ಯಕ್ಕೆ ಯಾವುದೇ ಸ್ವತಂತ್ರವಾದ ಸರ್ಕಾರ ಅಲ್ಲಿ ರೂಪಿಸುವಂತಹ ಅವಶ್ಯಕತೆ ಅಲ್ಲ, ರೂಪಿಸುವಂತಹ ಅಧಿಕಾರ ಇರುವುದಿಲ್ಲ. ಅವರಿಗೆ ತಮ್ಮದೇ ಆದ ಸರ್ಕಾರವನ್ನು ರೂಪಿಸುವಂತಹ ಅಧಿಕಾರ ಇರುವುದಿಲ್ಲ. ಈ ರಾಜ್ಯಗಳು ಕೇಂದ್ರಗಳಿಂದ ಆಡಳಿತ, ನೇರವಾಗಿ ಕೇಂದ್ರಗಳೇ ಆಡಳಿತವನ್ನು ಇಲ್ಲಿ ನಡೆಸುತ್ತೆ. ನೇರವಾಗಿ ಕೇಂದ್ರದಿಂದ ಆಡಳಿತ ಇಲ್ಲಿ ನಡೆಯುತ್ತೆ. ಪುದುಚೇರಿ ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡುತ್ತವೆ. ಭೂಪಟದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಗುರುತಿಸಿ. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಳ್ವಿಕೆ ನಡೆಸಲ್ಪಡುತ್ತೆ. ಪುದುಚೇರಿಯು 4 ಆಡಳಿತ ವಿಭಾಗಗಳನ್ನು ಹೊಂದಿದೆ. ಅವುಗಳೆಂದರೆ ಪುದುಚೇರಿ, ಮಾಹೆ, ಯಾನಂ ಮತ್ತು ಕಾರೈಕಲ್ ಜಿಲ್ಲೆ. ಇವು ಪುದುಚೇರಿಯ 4 ಆಡಳಿತ ವಿಭಾಗಗಳು. ನವದೆಹಲಿಯು ಭಾರತದ ರಾಷ್ಟ್ರೀಯ ರಾಜಧಾನಿಯಾಗಿದೆ. ಚಂಡೀಗಢ ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ರಾಜಧಾನಿಯಾಗಿದೆ. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ. ಮೊದಲೆರಡು ಪದಗಳ ಸಂಬಂಧವನ್ನು ಗಮನಿಸಿ 3ನೇ ಪದಕ್ಕೆ ಸರಿಹೊಂದುವ 4ನೇ ಪದವನ್ನು ಬರೆ. ಉದಾಹರಣೆ: ಭಾರತ ದೆಹಲಿ, ಕರ್ನಾಟಕ ಬೆಂಗಳೂರು. ಅಂದರೆ ಇಲ್ಲಿ ಏನು ಹೋಲಿಕೆ ಅಂದರೆ ಭಾರತದ ರಾಜಧಾನಿ ದೆಹಲಿ, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕೇರಳ ದಕ್ಷಿಣ ದಿಕ್ಕಿನಲ್ಲಿದೆ, ಲಡಾಖ್ ಉತ್ತರ. ಭಾರತ ಪರ್ಯಾಯ ದ್ವೀಪ, ಅಂಡಮಾನ್ ದ್ವೀಪ. ಕೇಂದ್ರಾಡಳಿತ ಪ್ರದೇಶಗಳು 8, ರಾಜ್ಯಗಳು 28. ಬಂಗಾಳಕೊಲ್ಲಿ ಪೂರ್ವ, ಅರಬ್ಬಿ ಸಮುದ್ರ ಪಶ್ಚಿಮ. ಅಟ್ಲಾಸ್ನ ನೆರವಿನಿಂದ ಈ ಅಭ್ಯಾಸವನ್ನು ಪೂರ್ಣಗೊಳಿಸಿ. ಭಾರತದ ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಚೀನಾ, ಶ್ರೀಲಂಕಾ, ಮಯನ್ಮಾರ್, ಬಾಂಗ್ಲಾದೇಶ. ಭಾರತದ ದ್ವೀಪಗಳು ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳು. ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ದಿಯು ದಮನ್, ನಾಗರ್ ಹವೇಲಿ, ಲಕ್ಷದ್ವೀಪ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇವು ಕೇಂದ್ರಾಡಳಿತ
ಪ್ರದೇಶಗಳು. ಉತ್ತರ ಭಾರತದ ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಂಚಲ್, ರಾಜಸ್ಥಾನ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಇವು ಭಾರತದ ಉತ್ತರದ ರಾಜ್ಯಗಳು. ದಕ್ಷಿಣ ಭಾರತದ ರಾಜ್ಯಗಳು: ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ್, ಕೇರಳ, ತಮಿಳುನಾಡು. ಭಾರತದ ಈಶಾನ್ಯಕ್ಕಿರುವ ಚಿಕ್ಕ ರಾಜ್ಯಗಳು: ಈಶಾನ್ಯಕ್ಕೆ ಅಂದರೆ ಭಾರತದ ಈ ತುದಿಯಲ್ಲಿ ಬಲಭಾಗದಲ್ಲಿ ಇರುವಂತಹ ಈಶಾನ್ಯಕ್ಕಿರುವಂತಹ ರಾಜ್ಯಗಳು: ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ತ್ರಿಪುರಾ, ಮಿಜೋರಾಂ. ವೈವಿಧ್ಯದಲ್ಲಿ ಏಕತೆ ಮತ್ತು ಭಾವೈಕ್ಯತೆ: ನಮ್ಮ ರಾಷ್ಟ್ರ ವೈವಿಧ್ಯವಾದ ಸಂಸ್ಕೃತಿ, ಭಾಷೆ ಎಲ್ಲವನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. ಈ ಚಿತ್ರಗಳನ್ನು ಗಮನಿಸು. ಇವುಗಳಲ್ಲಿ ಏನೆಲ್ಲ ವೈವಿಧ್ಯಗಳಿವೆ ಎಂಬುದನ್ನು ಗೆಳೆಯ ಗೆಳತಿಯರೊಂದಿಗೆ ಚರ್ಚಿಸು. ನೋಡಿ ಎಷ್ಟು ವೈವಿಧ್ಯ ಇದೆ. ಒಬ್ಬೊಬ್ಬರ ಉಡುಗೆ ತೊಡುಗೆಯಲ್ಲಿಯೂ ವೈವಿಧ್ಯತೆಯನ್ನು ನಾವು ಕಾಣಬಹುದು. ಚಿತ್ರದಲ್ಲಿರುವವರ ಉಡುಪು ವಿನ್ಯಾಸಗಳು ಬೇರೆ ಬೇರೆಯಾಗಿವೆ. ಭಾರತವು ಹಲವು ಧರ್ಮದವರು ಕೂಡಿ ನೆಲೆಸಿರುವ ದೇಶವಾಗಿದೆ. ಹೀಗಾಗಿ ವಿವಿಧ ಆಚರಣೆಗಳನ್ನು ಆಚರಿಸುವ ಜನರಿದ್ದಾರೆ. ಹಿಂದೂ, ಇಸ್ಲಾಂ, ಕ್ರೈಸ್ತ, ಸಿಖ್, ಜೈನ, ಬೌದ್ಧ ಇನ್ನಿತರ ಧರ್ಮಗಳನ್ನು ಅನುಸರಿಸುವ ಜನರು ಇಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ಭಾರತ ದೇಶವು ಹಲವು ಧರ್ಮಗಳ ಸಂಗಮವಾಗಿದೆ. ನಮ್ಮ ದೇಶದಲ್ಲಿ ಒಂದೇ ಧರ್ಮ ಅಂತ ಏನಿಲ್ಲ, ಎಲ್ಲ ಧರ್ಮದವರು ಇಲ್ಲಿ ನೆಲೆಯಾಗಿದ್ದಾರೆ. ಇದು ಓದಿ ತಿಳಿ. ಸರ್ವಧರ್ಮವನ್ನು ಗೌರವಿಸುತ್ತಾ ಶಾಂತಿ ಸಹಬಾಳ್ವೆಯಿಂದ ನಾವೆಲ್ಲರೂ ಭಾರತೀಯರು ಎಂದು ಕೊಳ್ಳುವುದೇ ಭಾವೈಕ್ಯತೆ. ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎಂಬ ಭಾವೈಕ್ಯತೆಯಿಂದ ಸಹಬಾಳ್ವೆಯನ್ನು ನಡೆಸಬೇಕು. ಚಿತ್ರಗಳನ್ನು ಗಮನಿಸಿ, ಗೆರೆ ಎಳೆದು ಇವುಗಳನ್ನು ಸರಿಯಾಗಿ ಹೊಂದಿಸಿ. ಇದು ಯಾವುದು? ಬೌದ್ಧ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಹಿಂದೂ ಧರ್ಮ, ಸಿಖ್ ಧರ್ಮ. ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಹೆಸರಿಸು. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಇನ್ನೂ ಹಲವು ಇದೆ. ಅವುಗಳನ್ನು ನೀವು ಇಲ್ಲಿ ಬರೆಯಿರಿ. ರಾಷ್ಟ್ರೀಯ ಹಬ್ಬದಂದು ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡುತ್ತೇವೆ ಅಲ್ಲವೇ? ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳು ಯಾವುವು? ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳು ಯಾವುವು? ಕೇಸರಿ, ಬಿಳಿ, ಹಸಿರು. ರಾಷ್ಟ್ರಧ್ವಜ ನಮ್ಮ ದೇಶದ ರಾಷ್ಟ್ರೀಯ ಸಂಕೇತಗಳಲ್ಲಿ ಒಂದಾಗಿದೆ. ಇದು ತ್ರಿವರ್ಣವುಳ್ಳದ್ದು. ಧ್ವಜದ ಮಧ್ಯೆ ಚಕ್ರವಿದ್ದು ಇದು ಪ್ರಗತಿ ಮತ್ತು ಚಲನೆಯ ಸಂಕೇತವಾಗಿದೆ. ಕೇಸರಿ ಬಣ್ಣವು ತ್ಯಾಗವನ್ನು, ಬಿಳಿ ಬಣ್ಣವು ಶಾಂತಿಯನ್ನು ಹಾಗೂ ಹಸಿರು ಬಣ್ಣವು ಸಮೃದ್ಧಿಯನ್ನು ಸಾರುತ್ತವೆ. ಈ ಮೂರೂ ಬಣ್ಣಗಳಿಂದ ಕೂಡಿದ ರಾಷ್ಟ್ರಧ್ವಜವು ನಮ್ಮ ಭಾರತವನ್ನು ಪ್ರತಿನಿಧಿಸುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಮ್ಮ ಧ್ವಜಕ್ಕೆ ವಿಶೇಷ ಮಾನ್ಯತೆ ಇದೆ.
ಧ್ವಜ. ನೀವು ರಾಷ್ಟ್ರೀಯ ಹಬ್ಬದಂದು ಎಲ್ಲ ಶಾಲೆಗಳಲ್ಲಿಯೂ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ. ಆವಾಗ ನೀವು ನೋಡಿರ್ತೀರ ಧ್ವಜ. ಈ ಕೆಳಗೆ ಕೊಟ್ಟಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ಬಣ್ಣ ತುಂಬು. ಇದಕ್ಕೆ ನೀವು ಕಲರನ್ನು ಮಾಡಿ. ನಮ್ಮ ಬಾವುಟ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆಯುವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಈ ಹಾಡನ್ನು ಬರೆದವರು ಕಯ್ಯಾರ ಕಿಂಕಣರಿ. ಇಗೋ ಇದು ಸಾರನಾಥದಲ್ಲಿರುವ ಏಕಶಿಲಾ ಸ್ತಂಭ. ಇದು ಉತ್ತರ ಭಾರತದಲ್ಲಿ ಅಂದು ಪ್ರಖ್ಯಾತವಾಗಿದ್ದ ಸಾಮ್ರಾಟ ಅಶೋಕನ ಕಾಲದ್ದು. ಇದೇ ರೀತಿ ಅಶೋಕನು ಸಾರನಾಥದಲ್ಲಿ ನಿರ್ಮಿಸಿದ್ದ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿರುವ 4 ಸಿಂಹಗಳುಳ್ಳ ಸಿಂಹಬೋಧಿಗೆಯನ್ನು ಭಾರತ ದೇಶದ ಲಾಂಛನವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಲಾಂಛನವನ್ನು ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂದರೆ ಸಾಮ್ರಾಟ ಅಶೋಕನ ಕಾಲದ ಸಾರನಾಥದಲ್ಲಿ ನಿರ್ಮಿಸಿದ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿರುವಂತಹ ಈ 4 ಸಿಂಹಗಳ ಚಿಹ್ನೆಯನ್ನು ನಾವು ನಮ್ಮ ರಾಷ್ಟ್ರ ಲಾಂಛನವನ್ನಾಗಿ ಮಾಡಿಕೊಂಡಿದ್ದೇವೆ. 4 ಸಿಂಹಗಳುಳ್ಳ ಸಿಂಹಬೋಧಿಗೆಯು ನಮ್ಮ ರಾಷ್ಟ್ರೀಯ ಲಾಂಛನವಾಗಿದೆ. ನಾಣ್ಯಗಳಲ್ಲಿ, ನೋಟುಗಳಲ್ಲಿ ರಾಷ್ಟ್ರೀಯ ಲಾಂಛನವಿರುವುದನ್ನು ಗಮನಿಸು. ನಮ್ಮ ಲಾಂಛನವು ಭಾರತದ ಗುರುತಿಸುವಿಕೆ ಮತ್ತು ಪರಂಪರೆಯ ಮೂಲ ಸಂಕೇತವಾಗಿದೆ. ಶಾಲಾ ಪ್ರಾರ್ಥನೆಯ ವೇಳೆಯಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವೆಯಲ್ಲವೇ? ಇದನ್ನು ಬರೆದವರು ಯಾರು? ರಾಷ್ಟ್ರಗೀತೆಯ ಅರ್ಥವನ್ನು ತಿಳಿದುಕೋ. ಭಾರತದ ವೈವಿಧ್ಯವನ್ನು ಮತ್ತು ಪ್ರಾದೇಶಿಕತೆಯನ್ನು ಅದು ವಿವರಿಸುತ್ತದೆ. ಇದನ್ನು ಹಾಡುವಾಗ ದೇಶ ಪ್ರೇಮದ ಬಗ್ಗೆ ಭಾವನೆ ಮೂಡುತ್ತದೆ. ರಾಷ್ಟ್ರಗೀತೆಯು ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದ ಕವನದ ಮೊದಲ ಚರಣದ ಸಾಲುಗಳನ್ನು ಒಳಗೊಂಡಿದೆ. ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೂರ್. ಕೊಟ್ಟಿರುವ ಖಾಲಿ ಜಾಗದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ರವರ ಭಾವಚಿತ್ರವನ್ನು ಅಂಟಿಸಿ. ರವೀಂದ್ರನಾಥ್ ಟ್ಯಾಗೂರ್ ಅವರ ಇಲ್ಲಿ ಭಾವಚಿತ್ರವನ್ನು ಅಂಟಿಸಿ. ಕಲೆ, ಸಂಗೀತ ಮತ್ತು ಸಾಹಿತ್ಯ. ನಮ್ಮ ದೇಶದ ಲಾಂಛನದ ಬಗ್ಗೆ ತಿಳ್ಕೊಂಡ್ವಿ. ಈಗ ಕಲೆ, ಸಂಗೀತ ಮತ್ತು ಸಾಹಿತ್ಯ. ನೃತ್ಯ ಮಾಡುವುದೆಂದರೆ ಯಾರಿಗೆ ಇಷ್ಟವಿಲ್ಲ? ಎಲ್ಲರಿಗೂ ಇಷ್ಟ ಅಲ್ಲವೇ? ಕಲೆಯ ಸಂಸ್ಕೃತಿಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರುತ್ತದೆ. ಒಂದೊಂದು ರಾಜ್ಯವು ಆ ಭಾಗದ ಸಂಸ್ಕೃತಿಗೆ ಅನುಗುಣವಾಗಿ ಒಂದೊಂದು ನೃತ್ಯ ಪ್ರಕಾರವನ್ನು ಗುರುತಿಸಿಕೊಂಡಿದೆ. ಇವುಗಳು ಭಾರತದ ಕಲಾ ಹಿರಿಮೆಯನ್ನು ವಿದೇಶಗಳಲ್ಲೂ ಹರಡಲು ಸಹಕಾರಿಯಾಗಿವೆ. ಎಲ್ಲ ರಾಜ್ಯಗಳಲ್ಲೂ ಒಂದಾದ ಅವರದೇ ಆದ ನೃತ್ಯ ಶೈಲಿ ಇರುತ್ತೆ. ಅದನ್ನು ಮುಂದೆ ನೋಡೋಣ. ನೃತ್ಯ ಪ್ರಕಾರಗಳನ್ನು ನೋಡೋಣ. ಯಾವ ರಾಜ್ಯದಲ್ಲಿ ಯಾವ ನೃತ್ಯ ಪ್ರಕಾರಗಳು? ಇದು ಯಕ್ಷಗಾನ ಕರ್ನಾಟಕ, ಕಥಕಳಿ ಕೇರಳ, ಭರತನಾಟ್ಯ ತಮಿಳುನಾಡು,
ಮಣಿಪುರಿ ಮಣಿಪುರಿ, ಮೋಹಿನಿ ಆಟ್ಟಂ ಕೇರಳ, ಕಥಕ್ ಉತ್ತರ್ ಪ್ರದೇಶ್. ನೃತ್ಯಗಳ ಭಂಗಿ, ಉಡುಪಿನ ವಿನ್ಯಾಸ, ಆಭರಣದ ಕುಶಲತೆ, ಮುಖಾಲಂಕಾರ, ಹಾವಭಾವ ಎಷ್ಟೊಂದು ವಿಶೇಷವಾಗಿದೆ ಅಲ್ಲವೇ? ಭಾರತದಲ್ಲಿ ಹಲವಾರು ನೃತ್ಯ ಪ್ರಕಾರಗಳಿವೆ. ನೀವು ಸಹ ಇವುಗಳನ್ನು ಅಭ್ಯಾಸ ಮಾಡಬಹುದು. ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರವಾಗಿ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಮ್ಮ ಕರ್ನಾಟಕದ ನೃತ್ಯ ಪ್ರಕಾರ ಯಾವುದು? ಯಕ್ಷಗಾನ. ಭಾರತದ ಪ್ರಮುಖ ನೃತ್ಯ ಪ್ರಕಾರಗಳು ಅಥವಾ ಜನಪದ ಕಲೆಗಳ ಬಗ್ಗೆ ಒಂದು ಆಲ್ಬಮ್ ತಯಾರಿಸು. ಶಿಕ್ಷಕರು ಮತ್ತು ಪೋಷಕರ ಸಹಾಯ ಪಡೆ. ಜನಪದ ಕಲೆಗಳ ಬಗ್ಗೆ. ಹೆಸರು ಯಕ್ಷಗಾನ. ಇದಕ್ಕೆ ಬಣ್ಣವನ್ನು ಹಚ್ಚಿ. ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಸರಾಗಿರುವ ಜನಪದ ನೃತ್ಯ ಕಲೆಗಳನ್ನು ಹೆಸರಿಸು. ಯಕ್ಷಗಾನ, ಕೋಲಾಟದ ಪದ, ಲಾವಣಿ, ಗೊಂಬೆ ಕುಣಿತಗಳು, ಬಯಲಾಟ, ಕಂಸಾಳೆ ಪದ, ಗೀಗಿ ಪದ, ಡೊಳ್ಳು ಕುಣಿತ. ಈ ನಿಮ್ಮ ಊರುಗಳಲ್ಲಿ ಜಾತ್ರೆಗಳು ನಡೆದಾಗ ಇಂತಹ ನೃತ್ಯಗಾರರನ್ನು ಅಲ್ಲಿ ಜಾತ್ರೆಗೆ ಕರೆದಿರ್ತಾರೆ. ನೀವು ಕಂಸಾಳೆ ಆಗೋದಾಗಲಿ, ಬಯಲಾಟ, ಕುಣಿತಗಳು, ಗೊಂಬೆ ಕುಣಿತಗಳು, ಗೀಗಿ ಪದ ಹಾಡೋದು, ಡೊಳ್ಳು ಕುಣಿತ ಇವೆಲ್ಲವೂ ನೀವು ಕಾಣಬಹುದು. ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಂದಿದ ಯಾವುದಾದರೂ 3 ಜನಪದ ಕ್ರೀಡೆಗಳನ್ನು ಹೆಸರಿಸು. ಲಗೋರಿ, ಗೋಲಿಯಾಟ, ಚಿನ್ನಿದಾಂಡು. ಕೊಟ್ಟಿರುವ ಖಾಲಿ ಜಾಗದಲ್ಲಿ ಭಾರತದ ಪ್ರಸಿದ್ಧ ನೃತ್ಯಪಟು ಒಬ್ಬರ ಭಾವಚಿತ್ರ ಸಂಗ್ರಹಿಸಿ ಅಂಟಿಸಿ ಅವರ ಬಗ್ಗೆ 3 ವಾಕ್ಯಗಳನ್ನು ಬರೆ. ಇಲ್ಲಿ ನಾನು ಸುಧಾ ಚಂದ್ರನ್ ಇವರು ಒಬ್ಬರು ಭರತನಾಟ್ಯ ನೃತ್ಯಗಾರ್ತಿ. ಇವರ ಬಗ್ಗೆ 4 ಸಾಲುಗಳನ್ನು ನಾನಿಲ್ಲಿ ಬರೆದಿದ್ದೇನೆ. ಇವರ ಚಿತ್ರ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು, ಸಿಗುತ್ತೆ. ನೀವು ಅದನ್ನು ಪ್ರಿಂಟೌಟ್ ತೊಗೊಬಂದು ಇಲ್ಲಿ ಅಂಟಿಸ್ಬೋದು. ಅಥವಾ ನಿಮಗೆ ಯಾರು ಇಷ್ಟನೋ ನೃತ್ಯಗಾರರು, ಕಲಾವಿದರು, ಅವರ ಭಾವಚಿತ್ರವನ್ನು ಇಲ್ಲಿ ಅಂಟಿಸಿ ಅವರ ಬಗ್ಗೆ ನೀವು ಇಲ್ಲಿ ಕೆಳಗಡೆ 4 ಸಾಲುಗಳನ್ನು ನೀವು ಬರಿಬೋದು. ನಾನೀಗ ಇಲ್ಲಿ ಸುಧಾ ಚಂದ್ರನ್ ಅವರ ಬಗ್ಗೆ 4 ಸಾಲುಗಳನ್ನು ಬರೆದಿದ್ದೇನೆ. ಸುಧಾ ಚಂದ್ರನ್ ಅವರ ಕಥೆಯು ಸಂಕಟದ ಮೇಲೆ ಸಂಕಲ್ಪ ಮತ್ತು ವಿಜಯವನ್ನು ಹೊಂದಿದೆ. ಅಪಘಾತದಲ್ಲಿ ಕಾಲು ಕಳೆದುಕೊಂಡು ನಂತರ ಮತ್ತೆ ಭರತನಾಟ್ಯಂ ಲೋಕಕ್ಕೆ ಕಾಲಿಟ್ಟರು. ನೃತ್ಯದಲ್ಲಿ ಉತ್ಸಾಹ ಮತ್ತು ಪರಿಶ್ರಮದ ಶಕ್ತಿಯನ್ನು ಪ್ರದರ್ಶಿಸಿದರು. ಇವರು ಸುಧಾ ಚಂದ್ರನ್ ಅಂತ. ಇವರು ಸಂಗೀತ ಮತ್ತು ಸಾಹಿತ್ಯ. ಭಾರತ ದೇಶವು ಸಾಹಿತಿಗಳು, ಕಲಾ ಸಾಧಕರು, ಸಾಧು ಸಂತರು ಮತ್ತು ಸಮಾಜ ಸುಧಾರಕರಿಂದ ಶ್ರೀಮಂತವಾಗಿದೆ. ಪ್ರತಿ ರಾಜ್ಯವು ಸಂಗೀತ, ಸಾಹಿತ್ಯ, ಕಲೆ, ಕ್ರೀಡೆ, ಸಿನಿಮಾ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದೆ. ಈ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ ಸಾಧಕರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತ ರತ್ನದಂತಹ ಉನ್ನತ ಗೌರವವನ್ನು ನೀಡಿ ಕೇಂದ್ರ ಸರ್ಕಾರವು ಪುರಸ್ಕರಿಸುತ್ತದೆ. ಇವೆಲ್ಲವೇನು? ಕಲೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರಿಗೆ ಈ ಸರ್ಕಾರದಿಂದ ಗೌರವವನ್ನು ಕೊಡುತ್ತೆ. ಯಾವ ರೀತಿ ಅಂದರೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಭಾರತ ರತ್ನ ಇಂತಹ ಪುರಸ್ಕಾರಗಳನ್ನು ಕೊಟ್ಟು ಅವರನ್ನು ಗೌರವಿಸುತ್ತೆ. ಪದ್ಮಶ್ರೀಯನ್ನು ಪಡೆದ ಇಬ್ಬರು ರಾಣಿ ಮಾಚಯ್ಯ, ಅನುಪಮಾ ಹೊಸ್ಕೆರೆ. ಪದ್ಮವಿಭೂಷಣ, ಇದು ಪದ್ಮಭೂಷಣ ಪಡೆದವರು. ಪದ್ಮವಿಭೂಷಣ ಪಡೆದವರು ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗಡೆ, ಎಸ್.ಎಂ. ಕೃಷ್ಣ. ಇದು ಪದ್ಮವಿಭೂಷಣದ್ದು. ಪದ್ಮಭೂಷಣ ಅನಂತನಾಗ್ ಸುಧಾಮೂರ್ತಿ. ಇದು ಪದ್ಮಭೂಷಣ.
ಇಲ್ಲಿ ಫಸ್ಟು ಭೂಷಣ ಇತ್ತು, ಆಮೇಲೆ ಪದ್ಮವಿಭೂಷಣ ಬರಿಬೇಕಿತ್ತು. ಆದರೆ ನಾನಿಲ್ಲಿ ಇದು ಇಂಟರ್ಚೇಂಜ್ ಆಗಿದೆ. ಇವರಿಬ್ಬರ ಹೆಸರು ಇಲ್ಲಿ ಬರಬೇಕು, ಇವರಿಬ್ಬರ ಹೆಸರು ಇಲ್ಲಿ ಬರಬೇಕಿತ್ತು. ಹಾಗಾಗಿ ನಾನು ಇಲ್ಲಿ ಪದ್ಮವಿಭೂಷಣ ಮಾಡಿದ್ದೀನಿ, ಇಲ್ಲಿ ಪದ್ಮಭೂಷಣ ಮಾಡಿದ್ದೀನಿ. ಭಾರತ ರತ್ನ ಕುವೆಂಪು ಡಾಕ್ಟರ್ ರಾಜ್ಕುಮಾರ್. ಇವರು ಯಾರು? ಇವರ ಬಗ್ಗೆ 3 ವಾಕ್ಯಗಳನ್ನು ಬರೆ. ಪುಸರ್ಲಾ ವೆಂಕಟ ಸಿಂಧು, ಪಿ.ವಿ. ಸಿಂಧು ಎಂದು ಜನಪ್ರಿಯವಾಗಿರುವ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ. ಭಾರತದ ಅತ್ಯಂತ ಯಶಸ್ವಿ ಅಥ್ಲೆಟ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿರುವ ಸಿಂಧು ಅವರು ಒಲಿಂಪಿಕ್ ಗೇಮ್ಸ್, ವಿಶ್ವ ಚಾಂಪಿಯನ್ಶಿಪ್ಗಳು ಮತ್ತು ಡಬ್ಲ್ಯೂನಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ. ಇವರ್ಯಾರು? ಪಿ.ವಿ. ಸಿಂಧು, ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ. ನಿನ್ನ ಸುತ್ತಲಿನ ಪರಿಸರದಲ್ಲಿ ಪ್ರಸಿದ್ಧರಾದ ಯಾರಾದರೂ ಒಬ್ಬರು ಸಾಹಿತಿ, ಕ್ರೀಡಾಪಟು, ಕವಿ, ಲೇಖಕರು, ನೃತ್ಯಪಟು, ರಂಗಭೂಮಿಯಲ್ಲಿ ಹೆಸರಾದವರ ಬಗ್ಗೆ 5 ವಾಕ್ಯಗಳನ್ನು ಬರೆ. ನಾನಿಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಬಗ್ಗೆ ಬರೆದಿದ್ದೀನಿ. ನಿಮಗೆ ಯಾರು ಇಷ್ಟನೋ ಅಥವಾ ಯಾರ ಬಗ್ಗೆ ನಿಮಗೆ ಬರಿಬೇಕು ಅನಿಸುತ್ತೋ ಅವರ ಬಗ್ಗೆ ನೀವಿಲ್ಲಿ ಬರಿಬೋದು. ಶಿವಮೊಗ್ಗ ಸುಬ್ಬಣ್ಣ ಇವರು ಕನ್ನಡ ಭಾಷೆಯಲ್ಲಿ ಭಾರತೀಯ ಸುಗಮ ಸಂಗೀತ ಹಿನ್ನೆಲೆ ಗಾಯಕರಾಗಿದ್ದರು. ಕಾಡು ಕುದುರೆ ಚಿತ್ರದಲ್ಲಿನ ಕಾಡು ಕುದುರೆ ಓಡಿ ಬಂದಿತ್ತ ಹಾಡಿಗೆ ಹಾಡಿದ್ದಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಇವರು. ನೀವು ಹಾಡು ಕೇಳಿರ್ಬೋದು, ಕಾಡು ಕುದುರೆ ಓಡಿ ಬಂದಿತ್ತ ಅನ್ನೋದು. ಆ ಹಾಡನ್ನು ಹಾಡಿದವರು ಇವರೇ. ಇವರಿಗೆ ಆ ಹಾಡಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ. ನಾವು ಎಲ್ಲೇ ಇರಲಿ, ಹೇಗೆ ಇರಲಿ, ಭಾರತದ ಬಗ್ಗೆ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ದೇಶದ ವಿಚಾರ ಬಂದಾಗ ಎಲ್ಲರೂ ಒಟ್ಟುಗೂಡಬೇಕು. ಸತ್ಯ, ಅಹಿಂಸೆ, ತ್ಯಾಗ, ಬಲಿದಾನಗಳಿಂದ ಭಾರತ ದೇಶವು ಸ್ವತಂತ್ರ ರಾಷ್ಟ್ರವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಪ್ರಬಲ ರಾಷ್ಟ್ರವನ್ನಾಗಿ ಮಾಡೋಣ. ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮೇರಾ ದೇಶ್ ಮಹಾನ್. ಇವೆಲ್ಲವೂ ಏನೋ ನಮ್ಮ ಕರ್ತವ್ಯಗಳಾಗಿದೆ. ಕೆಲವೊಂದು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಕೊಡುಗೆ ಏನಿದೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯವಾಗಿದೆ. ಜೊತೆಗೆ 5ನೇ ತರಗತಿಯ ಪರಿಸರ ಪುಸ್ತಕದ ಎಲ್ಲ ಪಾಠಗಳು ಮುಗಿದಿದೆ. ಇಲ್ಲಿಗೆ 5ನೇ ತರಗತಿಯ ಪರಿಸರ ಪಾಠ ಮುಕ್ತಾಯವಾಗಿದೆ. ಇಡೀ ಪುಸ್ತಕದ ವಿಡಿಯೋಗಳು ಇದೆ. ಎಲ್ಲವ ವಿಡಿಯೋಗಳನ್ನು ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್